ನಮ್ಮ ಸುತ್ತಮುತ್ತಲಿನ ಜಾಗವನ್ನ ಸ್ವಲ್ಪ ಬದಲಾಯಿಸ್ಕೊಂಡ್ರೆ ನಮ್ಮ ಮನಸ್ಸಿನೊಳಗೆ ಶಾಂತಿ ಸಿಗುತ್ತೆ ಅಂತಾರೆ. ಅದು ಹೇಗೆ ಸಾಧ್ಯ? ಬನ್ನಿ ಇವತ್ತು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಶುರು ಮಾಡಕ್ಕೆ ಒಂದು ಹಳೆಯ ಪ್ರಾರ್ಥನೆ ತುಂಬಾ ಚೆನ್ನಾಗಿದೆ. ಇದರ ಸರಳ ಅರ್ಥ, ಓ ದೇವರೇ, ಎಲ್ಲರೂ ರೋಗದಿಂದ ಮುಕ್ತರಾಗ್ಲಿ ಅಂತ. ಆದ್ರೆ ಡಿಸೀಸ್ ಅನ್ನೋ ಪದವನ್ನೇ ಸ್ವಲ್ಪ ಒಡೆದು ನೋಡೋಣ. ಡಿಸ್ ಈಸ್ ನೋಡಿ, ಹೀಗೆ ಹೇಳಿದಾಗ ಅದಕ್ಕೆ ಬೇರೆ ಒಂದು ಅರ್ಥ ಬಂತು ಅಲ್ವಾ? ಡಿಸ್ ಅಂದ್ರೆ ಈಸ್ ಇಲ್ಲದಿರೋದು, ಅಂದ್ರೆ ಆರಾಮ ಇಲ್ಲದ ಒಂದು ಸ್ಥಿತಿ, ಒಂದು ರೀತಿ ಅಸಮತೋಲನ. ನಮ್ಮ ಸುತ್ತಮುತ್ತಲಿನ ಜಾಗ ಗಜಿಬಿಜಿ ಆಗಿದ್ದಾಗ ಮನಸ್ಸಿನಲ್ಲೂ ಅದೇ ಒತ್ತಡ, ಅದೇ ಆತಂಕ ಹುಟ್ಕೊಳ್ಳುತ್ತೆ. ಸೊ ನಮ್ಮ ಹೊರಗಿನ ಪ್ರಪಂಚದ ಈ ಗೊಂದಲ ನಮ್ಮ ಒಳಗಿನ ಪ್ರಪಂಚದಲ್ಲಿ ಈ ಅಸ್ವಸ್ಥತೆಯನ್ನು ಹೇಗೆ ತರುತ್ತೆ ಅಂತ ಈಗ ನೋಡೋಣ. ಸರಿ, ಹಾಗಾದ್ರೆ ನೇರವಾಗಿ ವಿಷಯಕ್ಕೆ ಬರೋಣ. ಇದನ್ನ ಎಲ್ರೂ ಅನುಭವಿಸಿರ್ತೀವಿ. ನಮ್ಮ ರೂಮ್ ಅಥವಾ ಮನೆ ಗಲೀಜಾಗಿದ್ದಾಗ ಮನಸ್ಸು ಕೂಡ ಸರಿರೋಲ್ಲ, ಏನೋ ಒಂದು ಚಂಚಲತೆ. ಯಾಕಂದ್ರೆ ಅವ್ಯವಸ್ಥೆ ಇರುವ ಜಾಗದಲ್ಲಿ ಮನಸ್ಸಿಗೆ ರೆಸ್ಟೇ ಸಿಗಲ್ಲ. ಈ ಸಮಸ್ಯೆಯಿಂದ ಹೊರಬರಲು, ನಮ್ಮ ಜೀವನವನ್ನ ವ್ಯವಸ್ಥಿತಗೊಳಿಸಲು ಇಲ್ಲಿದೆ ನೋಡಿ ಒಂದು 5 ಹಂತದ ಮಾಸ್ಟರ್ ಕ್ಲಾಸ್. ಈ 5 ಸ್ತಂಭಗಳು ಯಾವುವು ಅಂದ್ರೆ, ಮೊದಲು ವಿಂಗಡಿಸುವುದು, ಆಮೇಲೆ ವ್ಯವಸ್ಥಿತಗೊಳಿಸುವುದು, 3ನೇಯದು ಹೊಳೆಯುವಂತೆ ಮಾಡುವುದು, 4ನೇಯದು ಪ್ರಮಾಣೀಕರಿಸುವುದು ಮತ್ತು ಕೊನೆಯದಾಗಿ ಇದನ್ನೇ ಮುಂದುವರಿಸಿಕೊಂಡು ಹೋಗುವುದು. ಇದೇ ನೋಡಿ ನಮ್ಮ ಗೊಂದಲದಿಂದ ಸ್ಪಷ್ಟತೆಯ ಅಡೆಗಿನ ಪ್ರಯಾಣದ ರೋಡ್ ಮ್ಯಾಪ್. ಸರಿ, ಹಾಗಂದ್ರೆ ಮೊದಲೆರಡು ಅಂದ್ರೆ ಫೌಂಡೇಶನ್ ಸ್ಟೆಪ್ಸ್ ಜೊತೆ ಶುರು ಮಾಡೋಣ. ಮೊದಲನೇ ಹೆಜ್ಜೆ ಏನಂದ್ರೆ ಬಿಟ್ಟುಕೊಡುವ ಕಲೆ. ಮೊದಲನೇ ಸ್ತಂಭ ವಿಂಗಡಿಸಿ, ಅಂದ್ರೆ ಯಾವುದು ನಿಜವಾಗ್ಲೂ ಬೇಕು, ಯಾವುದು ಬೇಡ ಅಂತ ಗುರ್ತಿಸೋದು. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ನಮ್ಮ ವಾರ್ಡ್ರೋಬ್ನಲ್ಲಿರೋ ಯಾವುದೋ ಒಂದು ಹಳೆ ಬಟ್ಟೆ, ಅದನ್ನ ಕೈಗೆತ್ಕೊಂಡು ಒಂದೇ ಒಂದು ಪ್ರಶ್ನೆ ಕೇಳ್ಕೋಬೇಕು, ಇದು ಇವತ್ತು ನನ್ನ ಜೀವನಕ್ಕೆ ನಿಜವಾಗ್ಲೂ ಬೇಕಾ? ಉತ್ತರ ಇಲ್ಲ ಅಂತ ಬಂದ್ರೆ ಅದನ್ನ ಬಿಟ್ಕೊಡೋ ಧೈರ್ಯ ಮಾಡಬೇಕು. ನೋಡಿ, ವಿಂಗಡಿಸೋದು ಅಂದ್ರೆ ಬರೀ ವಸ್ತುಗಳನ್ನ ತೆಗೆದುಹಾಕೋದಲ್ಲ, ಇದೊಂದು ರೀತಿ ಆಧ್ಯಾತ್ಮಿಕ ಶುದ್ಧೀಕರಣ. ನಾವು ಹಳೆ ವಸ್ತುಗಳನ್ನ ಹೇಗಿಟ್ಕೊಳ್ತೀವೋ ಹಾಗೆಯೇ ವಿಷಕಾರಿ ಸಂಬಂಧಗಳು, ಹಳೆತಾದ ನಂಬಿಕೆಗಳನ್ನು ಬಿಡದೆ ಹಿಡಿದಿಟ್ಕೊಳ್ತೀವಿ. ಯಾವಾಗ ನಾವು ಈ ಎಲ್ಲದಕ್ಕೂ ಗುಡ್ ಬೈ ಹೇಳ್ತೀವೋ ಆಗ ನಮ್ಮ ಜೀವನದಲ್ಲಿ ಹೊಸ ಆಶೀರ್ವಾದಗಳಿಗೆ, ಹೊಸ ಸಾಧ್ಯತೆಗಳಿಗೆ ಜಾಗ ಮಾಡಿಕೊಟ್ಟ ಹಾಗೆ. ಸರಿ, ಈಗ 2ನೇ ಸ್ತಂಭಕ್ಕೆ ಬರೋಣ. ವ್ಯವಸ್ಥಿತಗೊಳಿಸಿ. ಓಕೆ, ಬೇಡವಾಗಿದ್ನೆಲ್ಲ ತೆಗೆದಾಯ್ತು. ಈಗ ಉಳಿದಿರೋ ಪ್ರತಿಯೊಂದು ವಸ್ತುವಿಗೂ ಒಂದು ಪರ್ಮನೆಂಟ್ ಜಾಗ, ಅದರದೇ ಆದ ಒಂದು ಮನೆ ಕೊಡಬೇಕು. ಅದೇ ಇದರ ಉದ್ದೇಶ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಲ್ಲದಕ್ಕೂ ಒಂದು ಜಾಗ ಅಂತ ಫಿಕ್ಸ್ ಆಗಿದ್ರೆ ಏನಾಗುತ್ತೆ? ವಸ್ತುಗಳನ್ನ ಹುಡುಕೋದಕ್ಕೆ ಸಮಯ, ಶಕ್ತಿ ವೇಸ್ಟ್ ಆಗಲ್ಲ. ದಿನನಿತ್ಯದ ಸಣ್ಣಪುಟ್ಟ ಫ್ರಸ್ಟ್ರೇಷನ್ಗಳೆಲ್ಲ ಕಡಿಮೆ ಆಗುತ್ತೆ. ಸಿಂಪಲ್ ಆಗಿ ಹೇಳೋದಾದ್ರೆ, ನಮ್ಮ ಸುತ್ತಮುತ್ತಲಿನ ಜಾಗ ನೇರವಾದ್ರೆ ಮನಸ್ಸು ನೇರವಾಗುತ್ತೆ. ಓಕೆ, ಒಮ್ಮೆ ಕ್ಲೀನ್ ಮಾಡಿ ಎಲ್ಲವನ್ನೂ ಸರಿ ಮಾಡೋದು ಒಂದು ಭಾಗ. ಆದರೆ ಆ ಸುವ್ಯವಸ್ಥೆ ಮತ್ತು ಶಾಂತಿಯನ್ನ ಹಾಗೇ ಉಳಿಸ್ಕೊಳ್ಳೋದು ಹೇಗೆ? ಅದಕ್ಕೆ ನಿರಂತರ ಅಭ್ಯಾಸ ಬೇಕು. ಬನ್ನಿ ಅದರ ಬಗ್ಗೆ ನೋಡೋಣ. 3ನೇ ಸ್ತಂಭ ಹೊಳೆಯುವಂತೆ ಮಾಡಿ. ಅಯ್ಯೋ, ಇದು ಬರೀ ಕ್ಲೀನಿಂಗ್ ಅಂದ್ಕೋಬೇಡಿ, ಇದೊಂದು ಮೈಂಡ್ಫುಲ್ನೆಸ್ ಆಕ್ಟ್. ಒಂದು ವಸ್ತುವನ್ನು ಒರೆಸುವಾಗ ನಾವು ನಮ್ಮ ಮನಸ್ಸಿನ ಮೇಲೆ ಕೂತಿರೋ ಚಿಂತೆಯ ಧೂಳನ್ನೇ ಒರೆಸ್ತಾ ಇದ್ದೀವಿ ಅಂತ ಅನ್ಕೋಬೇಕು. ಇದೇ ಒಂದು ರೀತಿಯ ಧ್ಯಾನ. ಕೊಳೆ ಮತ್ತು ಧೂಳು ಅಂದ್ರೆ ಏನ್ ಗೊತ್ತಾ? ಅವು ಒಂದು ರೀತಿಯ ವಿಜುವಲ್ ನಾಯ್ಸ್, ಅಂದ್ರೆ ದೃಶ್ಯ ಶಬ್ದ. ಅದು ನಮ್ಮ ಗಮನವನ್ನ, ನಮ್ಮ ಶಾಂತಿಯನ್ನ ಹಾಳು ಮಾಡುತ್ತೆ. ನಾವು ನಮ್ಮ ಸುತ್ತಮುತ್ತಲಿನ ಜಾಗವನ್ನ ಕ್ಲೀನ್ ಮಾಡಿದಾಗ ನಾವು ಆ ಶಬ್ದವನ್ನ ಮ್ಯೂಟ್ ಮಾಡಿ ನಮ್ಮ ಒಳಗಿನ ಅಸ್ವಸ್ಥತೆಯನ್ನು ತೊಡೆದು ಹಾಕಿದ ಹಾಗೆ. 4ನೇ ಸ್ತಂಭ ಪ್ರಮಾಣೀಕರಿಸಿ. ಇದರ ಅರ್ಥ ಆ ಗೊಂದಲ ಮತ್ತೆ ವಾಪಸ್ ಬರ್ದಾಗೆ ಒಂದು ಸಿಸ್ಟಮ್ ಉಂಟು ಮಾಡಬೇಕು. ನೋಡಿ, ಮೋಟಿವೇಶನ್ ಅಥವಾ ಪ್ರೇರಣೆ ಅನ್ನೋದು ಒಂದು ಫೀಲಿಂಗ್, ಇವತ್ತಿರುತ್ತೆ ನಾಳೆ ಹೋಗುತ್ತೆ. ಆದರೆ ಸಿಸ್ಟಮ್ಸ್ ಹಾಗಲ್ಲ, ಅವು ಪರ್ಮನೆಂಟ್, ಯಾವಾಗ್ಲೂ ಸ್ಥಿರವಾಗಿರುತ್ತವೆ. ಸರಿ, ಈಗ ನಾವು ಕೊನೆಯ ಮತ್ತು ಬಹುಶಃ ಎಲ್ಲಕ್ಕಿಂತ ಮುಖ್ಯವಾದ ಸ್ತಂಭಕ್ಕೆ ಬಂದಿದ್ದೇವೆ, ಅದುವೇ ಮುಂದುವರಿಸಿ. ಅಂದ್ರೆ ಇದನ್ನೆಲ್ಲ ಕಾಪಾಡಿಕೊಂಡು ಹೋಗೋದು. ಇದು ಆತ್ಮಶಿಸ್ತಿನ ಬಗ್ಗೆ. ಸಾಮಾನ್ಯವಾಗಿ ಶಿಸ್ತು ಅಂದ ತಕ್ಷಣ ನಮಗೆ ಶಿಕ್ಷೆ ಅನ್ನೋ ಭಾವನೆ ಬರುತ್ತೆ, ಆದರೆ ಅದು ತಪ್ಪು. ನಿಜ ಹೇಳಬೇಕಂದ್ರೆ ಶಿಸ್ತು ಅನ್ನೋದು ಆತ್ಮಪ್ರೀತಿಯ ಅತ್ಯುನ್ನತ ರೂಪ. ನಾವು ಈ ಅಭ್ಯಾಸಗಳನ್ನ ಮುಂದುವರಿಸಿದಾಗ ನಾವು ನಮಗೆ ನಾವೇ ಒಂದು ಸಂದೇಶ ಕೊಡ್ತಾ ಇರ್ತೀವಿ. ಏನಂದ್ರೆ, ಹೌದು, ನಾನು ಒಂದು ಸುಂದರ, ವ್ಯವಸ್ಥಿತ ಮತ್ತು ಶಾಂತಿಯುತ ಪರಿಸರದಲ್ಲಿ ಬದುಕಲು ಅರ್ಹ ಅಂತ. ಈ ಅಭ್ಯಾಸಗಳು ನಮ್ಮ ಜೀವನದ ಭಾಗವಾದಾಗ ಅವು ನಾವು ಮಾಡುವ ಕೆಲಸಗಳಾಗಿ ಉಳಿಯೋದಿಲ್ಲ, ಬದಲಾಗಿ ನಾವು ಯಾರು ಅನ್ನೋದರ ಒಂದು ಭಾಗವಾಗಿ ಬಿಡುತ್ತವೆ. ಆಗ ಸುವ್ಯವಸ್ಥೆ ಅನ್ನೋದು ನಮ್ಮ ಸಹಜ ಸ್ವಭಾವವೇ ಆಗಿಬಿಡುತ್ತೆ.
ಹಾಗಾದ್ರೆ ನಮ್ಮ ಜೀವನದಿಂದ ಆ ಗೊಂದಲದ ಅಸ್ವಸ್ಥತೆಯನ್ನ ಹೊರಹಾಕಲು ನಾವು ಕಲಿತ ಈ 5 ಅದ್ಭುತ ಹಂತಗಳನ್ನ ಒಮ್ಮೆ ಬೇಗನೆ ನೆನಪು ಮಾಡಿಕೊಳ್ಳೋಣ. ಮೊದಲನೆಯದು ವಿಂಗಡಿಸಿ, ಅಂದ್ರೆ ಬೇಡವಾದದ್ದನ್ನು ಬಿಟ್ಟುಬಿಡಿ. ಎರಡನೆಯದು ವ್ಯವಸ್ಥಿತಗೊಳಿಸಿ, ಅಂದ್ರೆ ಬೇಕಾದದ್ದಕ್ಕೆ ಒಂದು ಜಾಗ ಕೊಡಿ. ಮೂರನೆಯದು ಹೊಳೆಯುವಂತೆ ಮಾಡಿ, ಅಂದ್ರೆ ಸ್ವಚ್ಛತೆಯನ್ನು ಧ್ಯಾನದಂತೆ ಮಾಡಿ. ನಾಲ್ಕನೆಯದು ಪ್ರಮಾಣೀಕರಿಸಿ, ಅಂದ್ರೆ ಯಶಸ್ಸಿಗೆ ಸಿಸ್ಟಮ್ಸ್ ಉಂಡಾಕಬೇಕು. ಮತ್ತು ಕೊನೆಯದಾಗಿ ಮುಂದುವರೆಸಿ, ಅಂದ್ರೆ ಶಿಸ್ತನ್ನ ಆತ್ಮಪ್ರೀತಿಯಾಗಿ ಒಪ್ಪಿಕೊಳ್ಳಿ. ನೆನಪಿಡಿ, ನಮ್ಮ ಹೊರಗಿನ ಪ್ರಪಂಚ ಸಾಮರಸ್ಯದಿಂದ ಕೂಡಿದ್ರೆ ನಮ್ಮೊಳಗಿನ ಪ್ರಪಂಚ ತಾನಾಗಿಯೇ ಅದನ್ನು ಹಿಂಬಾಲಿಸುತ್ತೆ. ಹಾಗಾದ್ರೆ ಈಗ ಕೊನೆಯ ಪ್ರಶ್ನೆ, ನಾವು ಕಲಿತ ಈ ಪಾಠಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಎಲ್ಲಕ್ಕಿಂತ ಮೊದಲು ನಮ್ಮ ಜೀವನದಲ್ಲಿರುವ ಯಾವ ಗೊಂದಲವನ್ನು ತೆರವುಗೊಳಿಸಲು ನಾವು ಸಿದ್ಧರಾಗಬೇಕು?